ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾವ್ ಪುರ್ಮಾರ್. ಡೆಲ್ಲಿ ಕ್ಯಾಪಿಟಲ್ಸ್ ನ ನಮ್ಮ ಕನ್ನಡಿಗ KL ರಾಹುಲ್. ಹೌದು, ಇದೇ ನಮ್ಮ KL ರಾಹುಲ್ ನಮ್ಮ RCB ಜೊತೆಗಿನ ಪಂದ್ಯದ ಗೆಲುವಿನ ನಂತರ ತಮ್ಮ ತವರು ಕ್ರೀಡಾಂಗಣ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಂತಾರ ಸ್ಟೈಲ್ ನಲ್ಲಿ ಒಂದು ಗೆರೆಯನ್ನು ಹಾಕಿ ವಿಶೇಷ ರೀತಿಯಾಗಿ ಸಂಭ್ರಮ ಪಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲುವಿನ ನಂತರ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ನಾನಾ ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿತ್ತು. ಒಂದು ನಮ್ಮ ಕನ್ನಡಿಗ ಎನ್ನುವಂಥದ್ದು ಹೆಮ್ಮೆ ಆದ್ರೆ ನಮ್ಮ ಬೆಂಗಳೂರು ತಂಡ ಸೋತ್ ಬಿಡ್ತು ಎನ್ನುವಂತಹ ಬೇಸರ ಕೂಡ RCB ಅಭಿಮಾನಿಗಳಲ್ಲಿ ಇತ್ತು. ಆದ್ರೆ ಇದೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರಂಭದಲ್ಲಿ ಉತ್ತಮ ಲಯದಲ್ಲಿತ್ತು, ಅಂಕಪಟ್ಟಿಯಲ್ಲಿ ಕೆಲವೊಮ್ಮೆ ಫಸ್ಟ್ ಪ್ಲೇಸ್ ಅಲ್ಲಿ ಕೂಡ ಇದ್ರು. ಆದ್ರೆ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ. ನಮ್ಮ RCB ತಂಡ ಪಾಯಿಂಟ್ಸ್ ಟಾಪ್ 2 ನಲ್ಲಿದೆ. ಇವತ್ತು ಇದೇ KL ರಾಹುಲ್ ಅವರು ಅದೇ ಕಾಂತಾರ ಸ್ಟೈಲ್ ಅಲ್ಲಿ ಹಾಕಿರುವಂತಹ ಗೆರೆಯಲ್ಲಿ ಸಿಕ್ಕು ವಿಲ ಒದ್ದಾಡಿದ್ರ ಎನ್ನುವಂತಹ ಒಂದು ಟ್ರೋಲ್ ಕೂಡ, ಆ ಒಂದು ವಿಡಿಯೋ ಕೂಡ ಅಭಿಮಾನಿಗಳಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಹಾಗಾದ್ರೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಎಡವಿದ್ದಲ್ಲಿ ಎನ್ನುವಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎಡವಿದ್ದಲ್ಲಿ KL ರಾಹುಲ್ ಅವರ ಕಾಂತಾರ ಸ್ಟೈಲ್ ಹಾಕಿದ್ದೇ ಒಂದು ಮುಳುವಾಯ್ತಾ ಎನ್ನುವಂಥದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರು. ನಾವು ಇದೇ ಒಂದು ವೇದಿಕೆಯಲ್ಲಿ ಇದೇ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ವಿ. KL ರಾಹುಲ್ ಅವರ ಸೆಲೆಬ್ರೇಷನ್ ನಂತರ ಯಾವ ರೀತಿ ಇತ್ತು ಮತ್ತು ಆ ಮ್ಯಾಚ್ ಯಾವ ರೀತಿ ಇತ್ತು ಮತ್ತು ಆ ಒಂದು ವೈರಲ್ ಆಗಿರುವಂತಹ ವಿಡಿಯೋ ಬಗ್ಗೆ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ. ತುಂಬಾ ಸ್ಟಾರ್ಟಿಂಗ್ ತುಂಬಾ ಲಯದಲ್ಲಿತ್ತು, ಅಂಕಪಟ್ಟಿಯಲ್ಲಿ ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ರು, ಈಗ ಹೊರಗಡೆ ಬಿದ್ದಿದ್ದಾರೆ. ಏನು KL ರಾಹುಲ್ ಅವರು ಆ ಕಾಂತಾರ ಸ್ಟೈಲ್ ಹಾಕಿರುವುದೇ ಇವತ್ತು ಅದೇ ಒಂದು ಚಕ್ರದಲ್ಲಿ ಸಿಲುಕಿ ಒದ್ದಾಡಿ ಹೊರಗೋಗ್ಬಿಟ್ರ ಅಂತ? ಖಂಡಿತವಾಗ್ಲೂ ನಾವೀಗ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ಈ ಪಂದ್ಯಗಳ ಲೈನಾಗಿ ನಾವು ನೋಡೋದಾದ್ರೆ RCB ವಿರುದ್ಧ ಯಾವತ್ತು ಬೆಂಗಳೂರಲ್ಲಿ ಗೆದ್ರೋ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ, ಅವತ್ತೇನು KL ರಾಹುಲ್ ಅವರು ಕಾಂತಾರ ಸ್ಟೈಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು, ಅದಾದ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತವಾಗಿ ವೈಫಲ್ಯತೆಯನ್ನು ಅನುಭವಿಸಿದೆ. ಆಡಿರ್ತಕ್ಕಂಥ ಅಲ್ಲಿ RCB ಮ್ಯಾಚ್ ಆದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿರೋದು 2 ಮ್ಯಾಚ್ಗಳು ಅಷ್ಟೇ. ಸೊ ಬಿಫೋರ್ ಟೂರ್ನಮೆಂಟ್ ಸ್ಟಾರ್ಟಿಂಗ್ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು. ಸೊ ಆಗ ನಾವು ನೋಡಿದಾಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ, ಖಂಡಿತವಾಗ್ಲೂ ಪ್ಲೇಆಫ್ಸ್ಗೆ ಬರ್ಬೋದು ಅಂತ ನಾವೆಲ್ಲರೂ ಅಂದ್ಕೊಂಡ್ವಿ. ಯಾಕಂದರೆ ಆ ರೀತಿ ಇತ್ತು ಟೀಮ್. ಒಂದು ಬ್ಯಾಟಿಂಗ್ ವಿಭಾಗ ಆಗ್ಬೋದು, ಬೌಲಿಂಗ್ ವಿಭಾಗ ಆಗ್ಬೋದು, ತುಂಬ ಸ್ಟ್ರಾಂಗ್ ಆಗಿತ್ತು, ಸ್ಟ್ರಾಂಗಾಗಿ ಕಾಣ್ತಾ ಇತ್ತು. ಜೊತೆಗೆ ಆಟಗಾರರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಬಟ್ ಯಾವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಬಂದು ಗೆದ್ದು KL ರಾಹುಲ್ ಅವರು ಕಾಂತಾರ ಸ್ಟೈಲಲ್ಲಿ ಹಾಕಿ ಇದನ್ನು ಗ್ರೌಂಡ್ ಅಂತ ಓವರ್ ಸೆಲೆಬ್ರೇಷನ್ ಮಾಡಿದ್ರು, ಅಲ್ಲಿ ಸ್ಟಾರ್ಟ್ ಆಯಿತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಅನ್ಲಕ್ಕಿ ಅನ್ನೋದು. ಸೊ ಹೌದು, ಅಲ್ಲಿಂದ ಮ್ಯಾಚ್ಗಳು ಸರಿಯಾಗಿ ಮ್ಯಾಚಸ್ಸೇ ಗೆದ್ದಿಲ್ಲ ಡೆಲ್ಲಿ ಕ್ಯಾಪಿಟಲ್ ತಂಡ. ಅದಕ್ಕೆ ನಾವು ಹೇಳೋದು, ಗೆದ್ದಾಗೂ ಹಿಗ್ಗಬಾರ್ದು, ಸೋತಾಗೂ ಕುಗ್ಗಬಾರ್ದು. ಒಂದು ಸಮವಾಗಿ ನಾವು ಎಲ್ಲನೂ ಸಿಹಿ ಕೈ ಎರಡನ್ನೂ ಕೂಡ ಸಮವಾಗಿ ನಾವು ಅದನ್ನು ತೊಗೊಂಡು ಬರಬೇಕು ಅಂತ ನಾವು ಅದನ್ನೇ ಹೇಳೋದು. ಅಲ್ಲಿಂದ ಆಯ್ತು. ಈಗ ನಾವು ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ನಮ್ಗೆ ಅದೇ ನಮ್ಗೆ ಕಾಣುತ್ತೆ. ಯಾಕಂದ್ರೆ ಅದು ಸೇಮ್ ಅದೇನೇ ಆಗಿರೋದು. ಬಿಫೋರ್ RCB ಮ್ಯಾಚ್ ಬಿಫೋರ್ ಚೆನ್ನಾಗೇ ಇತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. 6 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದ್ರು ಸ್ಟಾರ್ಟಿಂಗ್. ಹೌದು ಆಡಿದ್ರು. ಆಮೇಲೆ ಈ ಸೆಕೆಂಡ್ ಹಾಫಲ್ಲಿ ಏನೂ ಇಲ್ಲ, ಕಂಟಿನ್ಯೂಸ್ ಆಗಿ ಸೋತ್ಕೊಂಡ್ ಬಂದಿದ್ದಾರೆ. ಈ ಸೆಕೆಂಡ್ ಹಾಫಲ್ಲಿ ಗೆದ್ದಿರೋದೇ 2 ಮ್ಯಾಚ್ ಅಷ್ಟೇ ಇದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಸೊ ಅದರಲ್ಲೂ ನೀವು ನೋಡ್ಬೋದು, ಬ್ಯಾಟಿಂಗ್ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆರ್ಡ್ರಲ್ಲಿ ಟಾಪ್ ಆರ್ಡ್ರಲ್ಲಿ ತುಂಬ ಚೇಂಜಸ್ ಮಾಡ್ತಾ ಇದ್ರು. ಕನ್ಸಿಸ್ಟೆನ್ಸಿಯಾಗಿ ಯಾರನ್ನೂ ಒಂದಿಬ್ಬರನ್ನ ಕಂಟಿನ್ಯೂಸ್ ಆಗಿ ಆಡಿಸ್ಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ, ತುಂಬ ಚೇಂಜಸ್ ಮಾಡಿದರು. ಸೊ ಜೇಕ್ ಮೆಗರ್ಕ್ ಅವ್ರನ್ನ ಆಡಿಸಿದ್ರು, ಫಾಫ್ ಡುಪ್ಲೆಸಿಸ್ ಅವ್ರನ್ನ ಆಡಿಸಿದ್ರು, ಅಭಿಷೇಕ್ ಫೊರೆಲ್ ಅವ್ರನ್ನ ಟಾಪ್ ಆರ್ಡ್ರಲ್ಲಿ ತಂದಿದ್ರು. ಆಮೇಲೆ ಕರುಣ್ ನಾಯರ್ ಅವ್ರನ್ನೂ ಕೂಡ ಕೆಲವೊಂದು ಮ್ಯಾಚ್ಗಳಲ್ಲಿ ಓಪನಿಂಗ್ ಮಾಡಿಸಿದ್ರು. ಜೊತೆಗೆ ಈ KL ರಾಹುಲ್ ಕೂಡ ಈಗ ಓಪನಿಂಗ್ ಮಾಡಿದ್ದಾರೆ. ಅಂದರೆ ತುಂಬ ಚೇಂಜಸ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆ ಓಪನಿಂಗಲ್ಲಿ. ಸೊ ಇಬ್ಬರು ಕನ್ಸಿಸ್ಟೆನ್ಸಿಯಾಗಿ ಇಬ್ಬರೇ ಓಪನರ್ಗಳು ಕೊನೆ ತನಕ, ಫಸ್ಟಿಂದ ಲಾಸ್ಟ್ ತನಕ ಅವರೇ ಆಡ್ಕೊಂಬಂದಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿತ್ತು ಅಂತ ನಾವು ಹೇಳ್ಬೋದಾಗಿತ್ತು. ಬಟ್ ಇಲ್ಲೊಂದು ಏನಂತಂದರೆ, ಡೆಲ್ಲಿ ಕ್ಯಾಪಿಟಲ್ ಜೇಕ್ ಮೆಗರ್ಕ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಮಗೆ ಈ ಸಲ ಬರಲಿಲ್ಲ. ಅವರು ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದರು, ಒಳ್ಳೊಳ್ಳೆ ಇನ್ನಿಂಗ್ಸ್ಗಳು ಆಡಿದರು. ಬಟ್ ಈ ಸೀಸನಲ್ಲಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ವೈಫಲ್ಯತೆಗೆ ಕಾರಣ ಅಂತ ನಾವು ಇಲ್ಲಿ ಹೇಳ್ಬೋದು. ಜೊತೆಗೆ
ಇಲ್ಲಿ ನಾವು ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಒಳ್ಳೆ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಕೂಡ ಒಳ್ಳೊಳ್ಳೆ ಸ್ಟಾರ್ ಪ್ಲೇಯರ್ಸ್ ನಮಗೆ ಕೈ ಕೊಡ್ತಾ ಇದ್ರು. ನಿನ್ನೆ ಮ್ಯಾಚಲ್ಲಿ ನೀವು ನೋಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ಬೌಲಿಂಗಲ್ಲಿ. ಏನು 16 ಓವರ್ಗೂ ಏನೋ 123 ಏನೋ ಅಷ್ಟಕ್ಕೆ ಕಟ್ಟಿ ಹಾಕಿದ್ರು, 5 ವಿಕೆಟ್ ತೊಗೊಂಡು ಒಂದು ಒಳ್ಳೆ ಕಟ್ಟಿ ಹಾಕಿದ್ರು. ಸೊ ಆ ಮೂಮೆಂಟಲ್ಲಿ ನಾವು ನೋಡೋದಾದರೆ ಒಂದು ಯಾವುದು ಮುಂಬೈ ಇಂಡಿಯನ್ಸ್ ಒಂದು 160 ಒಳಗಡೆನೇ ಇವರು ಕಟ್ಟಿ ಆಗ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆಮೇಲೆ ಲಾಸ್ಟ್ 19 ಮತ್ತು 20ನೇ ಓವರಲ್ಲಿ ತುಂಬ ದುಬಾರಿ ಆದರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಸು. ಅಲ್ಲಿ ಮ್ಯಾಚ್ ಹೊರಟೋಯ್ತು ಒಂದು ಒಳ್ಳೆ ಹೌದು. ಸೊ ಅಲ್ಲಿ ನಾವು ಕಟ್ಟಿ ಹಾಕಬೇಕಾಗಿತ್ತು. ಅದೊಂದು ಅಂದರೆ ಕೆಲವೊಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎಡುತ್ತಾ ಇದೆ ಈ ಟೂರ್ನಮೆಂಟಲ್ಲಿ. ಸೊ ಅದಕ್ಕೆ ಎವಿಡೆನ್ಸ್ ಅಂದರೆ ನಿನ್ನೆ ಮ್ಯಾಚೇನೆ. ಸೊ ಆ ಒಂದು ಲಾಸ್ಟ್ 19-20 ಓವರ್ ಅಷ್ಟೊಂದು ರನ್ ಕೊಟ್ರಲ್ವ, ಅಲ್ಲಿ ಒಂದು 10 ರನ್ ಕೊಟ್ಟು ಕಟ್ಟಿ ಹಾಕಿದ್ರು ಒಂದು ಮುಂಬೈ ಇಂಡಿಯನ್ಸ್ ಒಂದು 160 ಅಲ್ಲಿ ಕಟ್ಟಿ ಆಗ್ಬೋದಾಗಿತ್ತು. ಬಟ್ ಆ ಕೆಲಸ ಡೆಲ್ಲಿ ಕ್ಯಾಪಿಟಲ್ಸ್ ಮಾಡಲಿಲ್ಲ. ಜೊತೆಗೆ 180 ಈ ಮುಂಬೈ ವಾಂಖೆಡೆ ಸ್ಟೇಡಿಯಮಲ್ಲಿ 180 ಟಾರ್ಗೆಟ್ ಏನಂತ ದೊಡ್ಡ ಸ್ಕೋರ್ ಏನಲ್ಲ. ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು ಬ್ಯಾಟಿಂಗ್ ಟ್ರ್ಯಾಕ್ ಮುಂಬೈಯಲ್ಲಿ ಒನ್ಸ್ ನೀವು ಸೆಟ್ಲ್ ಆದರೆ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು, ಅಲ್ಲಿ ರನ್ ಒಳ್ಳೆನ ಹರಿಸ್ಬೋದಲ್ಲಿ. ಬಟ್ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು 180ನೇ ಒಂದು 250 ಥರ ಒಂದು ಪ್ರೆಜರ್ ಹಾಕ್ಕೊಂಡು ಆಡೋ ಥರ ಕಾಣ್ತಾ ಇದ್ರು. ಸೊ ಸ್ಟಾರ್ಟಿಂಗೇ ಸ್ವಲ್ಪ ನೋಡ್ಕೊಂಡು ಆಡಿದಿದ್ರೆ, ಪವರ್ ಪ್ಲೇನಲ್ಲಿ ನೋಡಿಕೊಂಡು ಒನ್ಸು ಪಿಚ್ಗೆ ಮತ್ತು ಕಂಡೀಷನ್ಗೆ ಅಡ್ಜಸ್ಟ್ ಹಾಕ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಸ್ಕೋರ್ನ ಈಸಿಯಾಗಿ ಚೇಂಜ್ ಮಾಡ್ಬೋದಾಗಿತ್ತು. ಮುಂಬೈಯಲ್ಲಿ ಒಳ್ಳೊಳ್ಳೆ ದೊಡ್ಡ ಸ್ಕೋರ್ನೆಲ್ಲ ಕೂಡ ಚೇಂಜ್ ಮಾಡಿರೋ ಉದಾಹರಣೆಗಳನ್ನ ನೋಡ್ಬೋದು. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ KL ರಾಹುಲ್ ಕೂಡ ಜವಾಬ್ದಾರಿ ತೊಗೊಂಡು ಆಡಬೇಕಾಗಿತ್ತು ನಿನ್ನೆ ಅವರು. ಸೊ ಅವತ್ತೇನು RCB ಮೇಲೆ ಅಷ್ಟೊಂದೆಲ್ಲ ಹೊಡೆದು ಅಷ್ಟೊಂದು ಸೆಲೆಬ್ರೇಷನ್ ಮಾಡಿದ್ರು. ಬಟ್ ನಿನ್ನೆ ಕ್ರೂಷಿಯಲ್ ಮ್ಯಾಚ್ ಅಲ್ವಾ, ನಿನ್ನೆ ಆಡಬೇಕಾಗಿತ್ತು, ಅವರೇ ಮುಂದೆ ನಿಂತು ಆಡಿ ಗೆಲ್ಲಿಸ್ಬೇಕಾಗಿತ್ತು. ನಿನ್ನೆ ಈ ಥರ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲೇ ಕೈ ಕೊಟ್ಟಾಗ ನಾವು ಏನಂತ ಹೇಳ್ಕೊಂಡು ರಮೇಶ್, ನೀವು ನೋಡಿರ್ಬೋದು KL ರಾಹುಲ್ ಬೇರೆ ಯಾವ ಟೀಮ್ಗಳು ಅಷ್ಟು ಚೆನ್ನಾಗಿ ಆಡಿಲ್ಲ. 1-2 ಮ್ಯಾಚ್ಗಳಲ್ಲಿ ಆಡ್ಬೋದು, RCB ಕೂಡ ಬಂದೇ ಆಡ್ಬಿಟ್ರು. ಈಗ ನೋಡಿ ಬೇರೆ ಮ್ಯಾಚಸ್ ಕೂಡ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೀವು ಅದೇ ಇನ್ನೊಂದು ನಮಗೆ ಒಬ್ಬ ಪ್ಲೇಯರ್ ನಮಗೆ ಅವ್ರ ಕೆಪಾಸಿಟಿ ಗೊತ್ತಾಗೋದು ಈ ಥರ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಹೊಡೆಯೋದೇ ಇರೋದು ನಮಗೆ. ಸೊ ಈ ಥರ ಮ್ಯಾಚ್ಗಳು ನೀವು ಗೆಲ್ಲಿಸ್ದಾಗಲೇ ನಮಗೆ ಇಂಪ್ರೆಸ್ ಆಗೋದು ಎಲ್ರೂ. ಸೊ ಒಳ್ಳೆ ಪ್ಲೇಯರ್ಗಳು KL ರಾಹುಲ್ ಅಂತ ನಾವು ಹೇಳ್ಬೋದು. ಬಟ್ ಈ ಥರ ಮ್ಯಾಚ್ಗಳಲ್ಲಿ ಕೈ ಕೊಟ್ಟಾಗ ಏನು ಅನಿಸುತ್ತೆ, ಯಾವುದೋ ಅಗತ್ಯ ಇಲ್ದಿರೋ ಮ್ಯಾಚ್ಗಳೆಲ್ಲ ಹೊಡೆದ್ಬಿಟ್ಟು ಗೆಲ್ಸೋದಲ್ಲ. ಈ ಥರ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ವಿಕೆಟ್ಗಳು ಬಿದ್ದಾಗ ಆ ಥರ ಒಂದು ಮೂಮೆಂಟಲ್ಲಿ ಪ್ರೆಷರ್ನ ಮೆಟ್ಟಿ ನಿಂತು ಒಂದು ಹೊಡೆದು ತಂಡನ ಗೆಲ್ಲಿಸ್ಬೇಕು. ಆವಾಗಲೇ ನಾವು ಎಲ್ಲರೂ ಆ ಥರ ಪ್ಲೇಯರ್ನ ಹೊಗಳ್ತಾರೆ ಎಲ್ಲರೂ ಕೂಡ. ಎಸ್, ಅದರಲ್ಲಿ ಇನ್ನೊಂದು ಬೇಜಾರು ವಿಷಯ ಏನಂದ್ರೆ ಅದೇ ಟೀಮಲ್ಲಿ ನಮ್ಮ ಇಬ್ಬರು ಕನ್ನಡಿಗರಿದ್ರು, ಕರುಣ್ ನಾಯರ್ ಅವರು ಕೂಡ KL ರಾಹುಲ್ ಕೂಡ. ಕರುಣ್ ನಾಯರ್ ಸಾಧ್ಯವಾದಷ್ಟು ತಮ್ಮ ಸಾಮರ್ಥ್ಯ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ. ಅವರು ಕರುಣ್ ನಾಯರ್ ಫಸ್ಟ್ ಮ್ಯಾಚಲ್ಲೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಫಸ್ಟ್ ಮ್ಯಾಚಲ್ಲೇ ಸಖತ್ತಾಗಿ ಆಡಿದ್ರು. ಆಮೇಲೆ ಅವ್ರಿಗೆ ಅವಕಾಶಗಳು ಕೊಟ್ಟರು, ಕಂಟಿನ್ಯೂಸ್ ಆಗಿ ಅವಕಾಶ ಕೊಟ್ಟರು, ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅವ್ರು ಕರುಣ್ ನಾಯರ್ದು. ಸೊ ಆಡಬೇಕು, ಈ ಥರ ನಿಮಗೆ ಅವಕಾಶ ಸಿಗೋದೇ ಕಡಿಮೆನೇ. ಯಾಕಂತಂದರೆ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ಅವ್ರಿಗೆ ಅವಕಾಶನೇ ಸರಿಯಾಗಿ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಅವಕಾಶ ಸಿಕ್ಕಿದಾಗ ಆಡಬೇಕು, ತೋರಿಸ್ಬೇಕು, ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸ್ಬೇಕು. ಈ ಥರ ಮ್ಯಾಚ್ಗಳಲ್ಲಿ ನೀವು ಆಡಿದಾಗಲೇ BCCI ಸೆಲೆಕ್ಟರ್ಸ್ ಕೂಡ ಇಂಪ್ರೆಸ್ ಆಗ್ತಾರೆ, ಅವಾಗ ನಿಮ್ಮನ್ನ ಟೀಮ್ ತೊಗೊಂಬರ್ತಾರೆ. ಇಲ್ಲಿ IPL ಅಲ್ಲಿ ಏನಂತಂದರೆ ಒಬ್ಬ ಹೆಂಗೆ ಫಾರ್ಮಲ್ಲಿ ಇದ್ದಾನೆ ಅದನ್ನ ನೋಡಿ BCCI ಅವ್ರು ಜಡ್ಜ್ ಮಾಡ್ತಾರೆ ಟೀಮ್ ಇಂಡಿಯಾ ತೊಗೊಳ್ಳೋಕ್ಕೆ. ಸೊ ಇಲ್ಲಿ ಇಂಪ್ರೆಸ್ ಮಾಡಬೇಕಾಗಿತ್ತು ಸ್ವಲ್ಪ. ಅವತ್ತೇ ಈ ಫಸ್ಟ್ ಮ್ಯಾಚಲ್ಲಿ ಹೆಂಗೆ ಆಡಿದ್ರು ಅದೇ ಒಂದು ಕನ್ಸಿಸ್ಟೆನ್ಸಿನ ಮುಂದುವರಿಸಿದರೆ ಖಂಡಿತವಾಗ್ಲೂ ಕರುಣ್ ನಾಯರ್ಗೆ ಒಂದು ಬೆನಿಫಿಟ್ ಆಗ್ತಾಯಿತ್ತು. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಮಿಚೆಲ್ ಸ್ಟಾರ್ಕ್ ಅವರು ಆಡಲಿಲ್ಲ ನಿನ್ನೆ ಮ್ಯಾಚಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಮಿಚೆಲ್ ಸ್ಟಾರ್ಕ್ ಅವ್ರು ನಿಮಗೂ ಗೊತ್ತಿರ್ಬೋದು. ಹೌದು, ಅಕ್ಷರ್ ಪಟೇಲ್ ಅವರು ಕೂಡ ಅನಾರೋಗ್ಯದಿಂದ ಅವರು ಕೂಡ ಆಡಲಿಲ್ಲ, ಅದು ಒಂದು ಮೈನಸ್ ಪಾಯಿಂಟ್ ಆಗಿತ್ತು. ಯಾಕಂತಂದರೆ ಅಕ್ಷರ್ ಪಟೇಲ್ ಈ ಸೀಸನಲ್ಲಿ ಫುಲ್ ಅವರೇ ಕ್ಯಾಪ್ಟನ್ ಆಗಿ ಮಾಡಿದ್ರು, ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಸಡನ್ನಾಗಿ ಕ್ಯಾಪ್ಟನ್ಸಿ ಚೇಂಜ್ ಆದಾಗ ಅಲ್ಲೊಂದು ಎನ್ವೈರನ್ಮೆಂಟ್ ಕೂಡ ಚೇಂಜ್ ಆಗುತ್ತೆ, ಕೆಲವೊಂದು ಸ್ಟ್ರಾಟಜಿ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಅದೊಂದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ದೊಡ್ಡ ಹೊಡೆತ ಬಿತ್ತು ಅಂತ ನಾವು ಇಲ್ಲಿ ಹೇಳ್ಬೋದು. ಮೆಚ್ಚಲೇಬೇಕು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂತ ಹೇಳ್ಕೊಳ್ಳುವಂತ ಟೀಮ್ ಏನಾಗಿರ್ಲಿಲ್ಲ, ಅಂತ ಕೀ ಪ್ಲೇಯರ್ಸ್ ಏನಿರಲಿಲ್ಲ. ಈ ಹೈದರಾಬಾದ್ ತಂಡಕ್ಕೆ ಹೋಲಿಸಿದ್ರೆ, ಈ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಹೋಲಿಸಿದ್ರೆ, ಅಥವಾ ಈಗ ಹೊರಗಡೆ ಹೋಗಿರುವಂತಹ ಟೀಮ್ಗಳಿಗೆ ಹೋಲಿಸಿದ್ರೆ ಅಂತ ಹೇಳ್ಕೊಳ್ಳುವಂತಹ ಟೀಮ್ ಏನಾಗಿರಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್. ಇಲ್ಲಿವರೆಗೂ ಕೂಡ ಒಂದು ಸರ್ವಾಂಗೀಣ ಆಟದ ಮೂಲಕ ಒಂದೇನೋ ಆಸೆಯನ್ನು ಚಿಗುರಿಸಿದ್ದು ಪ್ಲೇ ಆಫ್ಸಿಗೆ ಬರಬಹುದು ಎನ್ನುವಂಥದ್ದು. ಹೌದು ಅನ್ಸುತ್ತಲ್ವ ಅಂದರೆ ಹೌದು, ಚೆನ್ನಾಗಿದೆ, ಬ್ಯಾಟಿಂಗ್ದು ಚೆನ್ನಾಗಿದೆ. ಫಾಫ್ ಡು ಪ್ಲೇಸಿಸ್ ಇದ್ದಾರೆ, KL ರಾಹುಲ್ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಟ್ರಿಸ್ಟನ್ ಸ್ಟಬ್ಸ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದರು, ಒಳ್ಳೆ ಫಾರ್ಮಲ್ಲಿರೋ ಪ್ಲೇಯರು. ಅಭಿಷೇಕ್ ಪೊರೆಲ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾನೆ ಈ ಸೀಸನಲ್ಲಿ. ಆದರೆ ನಿನ್ನೆ ಮ್ಯಾಚಲ್ಲಿ ಅವರು ಕೈ ಕೊಟ್ಟರು. ಸ್ಟಬ್ಸೂ ಅಷ್ಟೇ ಚೆನ್ನಾಗಿ ಆಡ್ಕೊಂಡು ಬರ್ತಾಯಿದ್ದೆ, ಈ ಸೀಸನ್ ಚೆನ್ನಾಗಿ ಆಡ್ತಾಯಿದ್ರು ಅವರು. ಬಟ್ ನಿನ್ನೆ ಮ್ಯಾಚಲ್ಲಿ ಅವರು ವೈಫಲ್ಯತೆ ಅನುಭವಿಸಿದ್ರು. ಬಟ್ ಆಶುತೋಷ್ ಶರ್ಮಾನು ಚೆನ್ನಾಗಿ ಆಡ್ತಾಯಿದ್ದ, ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಕೂಡ ಬಂದು ಒಂದು ಮ್ಯಾಚ್ ಒಳ್ಳೆ ಮ್ಯಾಚ್ ಫಿನಿಶ್ ಮಾಡಿದ್ದಾರೆ ಕೆಲವೊಂದು ಮ್ಯಾಚ್ಗಳೆಲ್ಲ. ಅವರು ಕೂಡ ನಿನ್ನೆ ವೈಫಲ್ಯತೆ ಅನುಭವಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿನ್ನೆ ಅದೃಷ್ಟ ಕೈ ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಎಸ್ ರಮೇಶ್ ಅವರು, ಥ್ಯಾಂಕ್ ಯು ಸೊ ಮಚ್. ಮತ್ತಷ್ಟು IPL ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಮತ್ತೆ ಬರ್ತೇವೆ. ಥ್ಯಾಂಕ್ ಯು ವೀಕ್ಷಕರು. ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ನಮ್ಮ
ಡೆಲ್ಲಿ ಕ್ಯಾಪಿಟಲ್ಸ್ ನ ಕನ್ನಡಿಗರಾದ KL ರಾಹುಲ್ ಮತ್ತು ಕರುಣ್ ನಾಯರ್ ಅವರು. KL ರಾಹುಲ್ ಅವರು ನಮ್ಮ ಬೆಂಗಳೂರು ಪಿಚ್ಗೆ ಬಂದಂತ ಸಂದರ್ಭದಲ್ಲಿ ಗೆಲುವನ್ನ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ವಿರುದ್ಧ ಆ ಒಂದು ಕಾಂತಾರ ಸ್ಟೈಲ್ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಇದೀಗ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ KL ರಾಹುಲ್ ಅವರನ್ನ. ಅದೇ ಒಂದು ಸ್ಟೈಲ್ ಅಲ್ಲೇ ಅದೇ ಒಂದು ಗೆರೆಯಲ್ಲೇ ಸಿಲುಕಿಕೊಂಡು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಒದ್ದಾಡಿ ಹೋಯ್ತು. KL ರಾಹುಲ್ ಅವರು ಒದ್ದಾಡ್ತಾ ಇದ್ದಾರೆ ಎನ್ನುವಂತಹ ಕ್ಯಾಪ್ಷನ್ ಕೊಟ್ಟು ಇವತ್ತು ಟ್ರೋಲ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್. ಅದೇನೇ ಇರಲಿ, ನಮ್ಮ ಕನ್ನಡಿಗ KL ರಾಹುಲ್, ಕರುಣ್ ನಾಯರ್ ಅವರು ಕೂಡ ನಮ್ಮ ಕನ್ನಡಿಗರು ರಾಷ್ಟ್ರ ರಾಜಧಾನಿಯ ವಿರುದ್ಧ ಆಡಿ ಇವತ್ತು ಆ ತಂಡವನ್ನು ಕೂಡ ಒಂದು ಆಸೆಯನ್ನು ಚಿಗುರಿಸಿದ್ರು ಎನ್ನುವಂಥದ್ದು ಹೇಳಬಹುದು. ಅದೇನೇ ಇರಲಿ, ಮತ್ತಷ್ಟು IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.